ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ KCET ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ ಭಾಳ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಬಂದಮೇಲೆ ಕೆಲವೊಂದು ಸ್ಟೂಡೆಂಟ್ಸು ಕೆಲವೊಂದು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಅಂತೇಳಿ ಹೇಳಿದರು. ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಹೇಳಿದ್ದೆ. ಬಟ್ ಸ್ಟಿಲ್ ಭಾಳ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಆ್ಯಂಡ್ ಯಾರ ಹತ್ರ ಸಿಗ್ನೇಚರ್ ಮಾಡ್ಕೋಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ವಿಡಿಯೋನಲ್ಲಿ ಕ್ಲಿಯರಾಗಿ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಲೈಕ್ ಸಪೋಸ್ ನೀವು ಆಲ್ರೆಡಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ಅಥವಾ ನೀವು ಇನ್ನೂ ಡಾಕ್ಯುಮೆಂಟ್ಸಿಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇತ್ತು, ನಿಮಗಿಂತೂ ಕ್ಲಾರಿಫಿಕೇಶನ್ ಇರಲಿಲ್ಲ ಅಂತಂದರೆ ಈ ವಿಡಿಯೋ ನಿಮಗೋಸ್ಕರ. ನಾನು ಕ್ಲಿಯರ್ ಆಗಿ ಮತ್ತೊಂದು ಸಲ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಆ್ಯಂಡ್ ಯಾರ ಹತ್ರ ಅಟೆಸ್ಟೇಷನ್ ಮಾಡಿಸ್ಕೋಬೇಕು ಅನ್ನೋದು ಕ್ಲಿಯರಲ್ಲಿ ಈ ವಿಡಿಯೋನಲ್ಲಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ಮತ್ತೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ರೆಗ್ಯುಲರ್ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ ಆ ಡಾಕ್ಯುಮೆಂಟ್ಸ್ ಪ್ಲಸ್ ಎಕ್ಸ್ಟ್ರಾ ಏನು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕಾಗುತ್ತೆ ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಸೊ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಥರ ಲೇಟೆಸ್ಟ್ ಅಪ್ಡೇಟ್ಸ್ ಆ್ಯಂಡ್ ನಿಮ್ಮ ಡೌಟ್ಸ್ ಎಲ್ಲ ನಾನು ಕ್ಲಿಯರ್ ಮಾಡ್ತಿರ್ತೀನಿ. ಸೊ ಬನ್ನಿ ನೋಡೋಣ ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತೇಳಿ. ಎಲ್ಲರಿಗಿಂತ ಫಸ್ಟ್ ಡಾಕ್ಯುಮೆಂಟ್ ನೀವು ತೊಗೊಂಡು ಹೋಗಬೇಕಾಗಿರೋದು ನಿಮ್ಮದು CET ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಸೊ ಅದ್ರದ್ದೇನು ಫೈನಲ್ ಪ್ರಿಂಟ್ಔಟ್ ಇರುತ್ತೆ ನೀವು ಅದನ್ನು ತೊಗೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನಿಮ್ಮದು CET 2021 ಅಡ್ಮಿಷನ್ ಟಿಕೆಟ್. ಸೊ ಇದು ಸೆಕೆಂಡ್ ಡಾಕ್ಯುಮೆಂಟ್. ಥರ್ಡ್ ಡಾಕ್ಯುಮೆಂಟ್ ಬಂದುಬಿಟ್ಟು ನಿಮ್ಮದು SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಬೇಕು. ಫೋರ್ತ್ ಡಾಕ್ಯುಮೆಂಟ್ ಬಂದುಬಿಟ್ಟು ನಿಮ್ಮದು 12th ಸ್ಟ್ಯಾಂಡರ್ಡ್ ಅಂತಂದರೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಆ ಮಾರ್ಕ್ಸ್ ಕಾರ್ಡ್ನ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಅದರ ಮೇಲೆ ನೀವು ಲೈಕ್ ನಿಮ್ಮದು ಪ್ರಿನ್ಸಿಪಲ್ ಸಿಗ್ನೇಚರ್ ಇರಬೇಕಾಗುತ್ತೆ. ಸಿಗ್ನೇಚರ್ ಆಫ್ ದ ಪ್ರಿನ್ಸಿಪಲ್ ಆಫ್ ದಿ ಇನ್ಸ್ಟಿಟ್ಯೂಷನ್, ನೀವು ಯಾವ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದೀರಾ ಆ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ ಸಿಗ್ನೇಚರ್ ಕಂಪಲ್ಸರಿ ನೀವು ತೊಗೊಳ್ಳೇಬೇಕು. ಆ್ಯಂಡ್ ನೀವು ಸಪೋಸ್ ಲೈಕ್ ಇಂಟರ್ನೆಟ್ ಡೌನ್ಲೋಡೆಡ್ ಮಾರ್ಕ್ಸ್ ಕಾರ್ಡ್ ಪ್ರಿಂಟ್ಔಟ್ ನೀವು ತೊಗೊಂಡಿದ್ರೆ ಅದು ಎಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ಸೊ ಈಗ ಕ್ವೆಶನ್ ಬರುತ್ತೆ, ನಮಗೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು ಬಂದಿಲ್ಲ, ಇಂಟರ್ನೆಟ್ ಪ್ರಿಂಟ್ಔಟು ನಡೆಯಲ್ಲ ಅಂತಂದರೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಕಾಲೇಜಿಗೆ ಹೋಗಿ ಅಲ್ಲಿ ಒಂದು ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಸೊ ಕಾಲೇಜಿಗೆ ಹೋಗಿ ಆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಅದರ ಮೇಲೆ ಪ್ರಿನ್ಸಿಪಲ್ ಸಿಗ್ನೇಚರ್ ಆ್ಯಂಡ್ ಸೀಲ್ ತೊಗೊಂಡು ಬರಬೇಕಾಗತ್ತೆ. ಸೊ ಅದು ವ್ಯಾಲಿಡ್ ಆಗುತ್ತೆ. ಸೊ ಇಲ್ಲಿ ಯಾವ ಕನ್ಫ್ಯೂಷನ್ ಇಲ್ಲ, ಸಿಂಪಲ್ ಆಗಿದೆ. ಇಂಟರ್ನೆಟ್ ಕಾಪಿ ನಡೆಯಲ್ಲ. ಸೊ ಕಾಲೇಜ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅಂತಂದರೆ ಕಾಲೇಜ್ನಲ್ಲಿ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಕೊಡ್ತಾರೆ. ಅದನ್ನು ಕಾಲೇಜ್ ಇಸ್ಕೊಂಡು ಆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡ್ ಮೇಲೆ ಪ್ರಿನ್ಸಿಪಲ್ ಸೀಲ್ ಆ್ಯಂಡ್ ಸಿಗ್ನೇಚರ್ ತೊಗೊಂಡು ಬರಬೇಕಾಗುತ್ತೆ. ಸೊ ಐ ಹೋಪ್ ದಿಸ್ ಡೌಟ್ ಇಸ್ ಕ್ಲಿಯರ್. ಸೊ ಇಲ್ಲೇನು ಡೌಟ್ಸ್ ಇಲ್ಲ ಮಾರ್ಕ್ಸ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬಗ್ಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್. ಸೊ ಇಲ್ಲಿ ಭಾಳ ಸ್ಟೂಡೆಂಟ್ಸ್ ಅಗೇನ್ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ 7 years ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ, ನೀವು ಸಪೋಸ್ ಈ ಕರ್ನಾಟಕನಲ್ಲಿ 7 years ಓದಿದ್ರೆ ಅಂದರೆ ಕರ್ನಾಟಕನಲ್ಲೇ ಓದಿದ್ರೆ ನೀವು ಅದನ್ನು ಸ್ಟಡಿ ಸರ್ಟಿಫಿಕೇಟ್ ಇಶ್ಯೂ ಮಾಡಿಸ್ಕೋಬೋದು. ಆ್ಯಂಡ್ ಈ ಸ್ಟಡಿ ಸರ್ಟಿಫಿಕೇಟ್ ಕಂಪಲ್ಸರಿ BEO ಅಥವಾ DDPI ಅವ್ರ ಹತ್ರನೇ ತಗೋಬೇಕು, ಸಿಗ್ನೇಚರ್ ತಗೋಬೇಕಾಗುತ್ತೆ. BEO ಅಂದರೆ ಬ್ಲಾಕ್ ಎಜುಕೇಷನ್ ಆಫೀಸರ್, DDPI ಅಂದರೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್. ಸೊ ಇವ್ರ ಹತ್ರ ಕಂಪಲ್ಸರಿ ಸಿಗ್ನೇಚರ್ ತಗೊಳ್ಳೇಬೇಕಾಗುತ್ತೆ. ಆ್ಯಂಡ್ ಸಪೋಸ್ ನೀವು CBSE ಆರ್ CISCE ಸ್ಟಡಿ ಸರ್ಟಿಫಿಕೇಟ್ ಇತ್ತಂತಂದರೆ ನಿಮಗೆ ಇವ್ರ ಹತ್ರ BEO ಅಥವಾ DDPI ಅವ್ರ ಹತ್ರ ಕೌಂಟರ್ ಸಿಗ್ನೇಚರ್ ಮಾಡಿಸ್ಕೊಳೋ ನೆಸೆಸಿಟಿ ಇರಲ್ಲ. ನೆಕ್ಸ್ಟ್ ನೀವೇನಾದರೂ ಆರ್ಕಿಟೆಕ್ಚರ್ ಕೋರ್ಸಿಗೆ ಅಪ್ಲೈ ಮಾಡ್ತಾ ಇದ್ದರೆ, ಸೊ ಆರ್ಕಿಟೆಕ್ಚರ್ ಕೋರ್ಸಿಗೆ ಅಪ್ಲೈ ಮಾಡೋ ಸ್ಟೂಡೆಂಟ್ NAT 2021 ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಬೇಕಾಗುತ್ತೆ. NATA 2021 ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಬೇಕಾಗುತ್ತೆ. ಇದು ಅಪ್ಲಿಕೇಬಲ್ ಓನ್ಲಿ ಫಾರ್ ಆರ್ಕಿಟೆಕ್ಚರ್ ಕೋರ್ಸಸ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ, ಓನ್ಲಿ ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಈ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಉಳಿದ ಬ್ರಾಂಚಸ್ಗೆ ಏನು ಅಪ್ಲೈ ಮಾಡ್ತೀರಾ ಅವರಿಗೆ ಇದು NAT 2021 ಮಾರ್ಕ್ಸ್ ಕಾರ್ಡ್ ಬೇಕಾಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮ್ದು ಇನ್ಕಮ್ ಸರ್ಟಿಫಿಕೇಟ್. ಸೊ ನೀವು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಅಪ್ಲೈ ಮಾಡಿದರೆ, ಆ ಕೋಟಾನಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಇನ್ಕಮ್ಮು ಲೈಕ್ ನಿಮ್ಮ ಫ್ಯಾಮಿಲಿ ಇನ್ಕಮ್ ಶುಡ್ ಬಿ ಲೆಸ್ ದೆನ್ 8 lakhs. 8 lakhsಗಿಂತ ನಿಮ್ಮ ಕಡಿಮೆ ಇನ್ಕಮ್ ಇದ್ದರೆ ನೀವು ಇನ್ಕಮ್ ಸರ್ಟಿಫಿಕೇಟ್ ತೊಗೋಬೋದು. ಸೂಪರ್ ನ್ಯೂಮರಿ ಕೋಟಾ ಸೀಟ್ನಲ್ಲಿ ಅಪ್ಲೈ ಮಾಡಿದರೆ ಸೊ ಇಟ್ ಶುಡ್ ಬಿ ಲೆಸ್ ದೆನ್ 8 lakh rupees. ಸೊ ನೀವು ಈವನ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಇದ್ದರೂ ನೀವು ಇನ್ಕಮ್ ಸರ್ಟಿಫಿಕೇಟ್ ನಿಮ್ದು 8 lakhsಗಿಂತ ಕಡಿಮೆ ಇದ್ದರೆ ನೀವು ಈ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಸೂಪರ್ ನ್ಯೂಮರಿ ಕೋಟಾನಲ್ಲಿ ಯಾರ್ಯಾರು ಅಪ್ಲೈ ಮಾಡ್ತಾರೆ ಅವರು ಕಂಪಲ್ಸರಿ ಇನ್ಕಮ್ ಸರ್ಟಿಫಿಕೇಟ್ ಲೈಕ್ ಕನ್ಸರ್ನ್ ತಹಸೀಲ್ದಾರ್ ಏನಿರುತ್ತಾರೆ ಆ ತಹಸೀಲ್ದಾರ್ ಇಂದನೇ ಇದು ಲೈಕ್ ತಹಸೀಲ್ದಾರ್ ಆಫೀಸಿಂದ ಈ ಸರ್ಟಿಫಿಕೇಟ್ ತಗೋಬೇಕಾಗುತ್ತೆ. ಅಲ್ಲೇ ಕೊಡ್ತಾರೆ ಈ ಸರ್ಟಿಫಿಕೇಟು. ಸೊ ಇಲ್ಲಿ ಮತ್ತೆ ಏನು ಡೌಟ್ ಬೇಡ, ಇಲ್ಲಿ ತಹಸೀಲ್ದಾರ್ ಆಫೀಸ್ನಲ್ಲೇ ಈ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ನಿಮಗೆ ಕೊಡ್ತಾರೆ.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೀವು ಇದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್. ಇವನ್ SC ST ಅಥವಾ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಕೂಡ ಈ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟಾಗಿ ತೊಗೋಬೇಕಾಗತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಸಪ್ರೇಟಾಗಿಯೇ ನೀವು ಅಪ್ಲೈ ಮಾಡಿ ತೊಗೋಬೇಕಾಗತ್ತೆ. ಇಫ್ ಯು ಆರ್ ಅಪ್ಲೈ ಸೂಪರ್ ನ್ಯೂಮರಿ ಕೋಟಾನಲ್ಲಿ ಈ ಕೋಟಾನಲ್ಲಿ ಅಪ್ಲೈ ಮಾಡಿದ್ರೆ ಸಪ್ರೇಟ್ ಆಗಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ಸೊ ಇಲ್ಲಿ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನಲ್ಲಿ ನೀವು 1st to 10th ಸ್ಟ್ಯಾಂಡರ್ಡ್ ಕರ್ನಾಟಕ ಆರ್ ಔಟ್ ಆಫ್ ಕರ್ನಾಟಕ ಕೂಡ ನೀವು ಓದಿದ್ರೆ ಪರವಾಗಿಲ್ಲ. ಬಟ್ ಸರ್ಟಿಫಿಕೇಟ್ ಏನಾಗಬೇಕು, ನೀವು 10 ಫುಲ್ ಅಕಾಡೆಮಿಕ್ ಇಯರ್ಸ್ ನೀವು ಕನ್ನಡ ಮೀಡಿಯಂನಲ್ಲೇ ಓದಿರಬೇಕಾಗುತ್ತೆ. ಸೊ ಅಂದರೆ 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ನೀವು ಕನ್ನಡ ಮೀಡಿಯಂನಲ್ಲೇ ಓದಿರಬೇಕು. ಅದು ನೀವು ಕರ್ನಾಟಕನಲ್ಲಿ ಓದಿದ್ರು ಓಕೆ, ನೀವು ಬೇರೆ ಸ್ಟೇಟ್ನಲ್ಲಿ ಕನ್ನಡ ಮೀಡಿಯಂನಲ್ಲಿ ಓದಿದ್ರು ಓಕೆ, ಆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ನ ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನೀವು ಇಲ್ಲಿ ಅಪ್ಲೈ ಮಾಡಿದರೆ, ಈ ಕೋಟಾನಲ್ಲಿ ಅಪ್ಲೈ ಮಾಡಿದರೆ ಇದನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಸರ್ಟಿಫಿಕೇಟ್ಸ್ನ ಅಗೇನ್ BEO ಆರ್ DDPI ಅವ್ರ ಹತ್ರನೇ ಸಿಗ್ನೇಚರ್ ಮಾಡಿಸ್ಕೋಬೇಕಾಗುತ್ತೆ. ಇದ್ರ ಪರ್ಫಾರ್ಮಾ ಕೂಡ ಕೆಳಗಡೆ ಇದ್ರ ಪರ್ಫಾರ್ಮಾ ಕೂಡ ಕೊಟ್ಟಿದ್ದಾರೆ. ಇವ್ರು ಏನು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ನೀವು ಅದೇ ಫಾರ್ಮ್ಯಾಟ್ನಲ್ಲಿ ಪ್ರಿಂಟ್ಔಟ್ ತೊಗೊಂಡು ನೀವು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ವಿಡಿಯೋದು ಎಂಡಲ್ಲಿ ನಾನು ಎಲ್ಲ ಪರ್ಫಾರ್ಮಾ ಒಂದ್ಸಲ ತೋರಿಸ್ಬಿಡ್ತೀನಿ, ನೀವೆಲ್ಲ ಪರ್ಫಾರ್ಮಾ ನೋಡ್ಕೊಳ್ಳಿ. ನೀವು ಅದೇ ಅದೇ ಫಾರ್ಮ್ಯಾಟ್ನಲ್ಲೇ ನೀವು ಪ್ರಿಂಟ್ಔಟ್ ತೊಗೊಂಡು ನೀವು ಅದು DDPI ಆರ್ BEO ಹತ್ರ ಸಿಗ್ನೇಚರ್ ತೊಗೋಬೇಕಾಗುತ್ತೆ. ನೀವು ಫಾರ್ಮ್ಯಾಟ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ನಾವು ಫಾರ್ಮ್ಯಾಟ್ ಬೇರೆ ತೊಗೊಂಡಿದ್ದೀವಿ. ಸೊ ಆ ಬೇರೆ ಫಾರ್ಮ್ಯಾಟ್ನಲ್ಲಿ ನೀವು ತೊಗೊಂಡು ನೀವು ಇವನ್ BEO ಅಥವಾ DDPI ಅವ್ರ ಸಿಗ್ನೇಚರ್ ತೊಗೊಂಡ್ರು ಅದು ವ್ಯಾಲಿಡ್ ಆಗೋದಿಲ್ಲ. ಸೊ ಮತ್ತೊಂದ್ಸಲ ಕ್ಲಿಯರ್ ಹೇಳ್ತೀನಿ, ಕನ್ಫ್ಯೂಷನ್ ಬೇಡ. ಬೇರೆ ಫಾರ್ಮ್ಯಾಟ್ನಲ್ಲಿ ತೊಗೊಂಡ್ರೆ ಅದು ವ್ಯಾಲ್ಯೂಡ್ ಆಗಲ್ಲ. KEA ನವ್ರು ಏನು ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ನೀವು ಅದೇ ಫಾರ್ಮ್ಯಾಟ್ನಲ್ಲೇ ತೊಗೋಬೇಕಾಗುತ್ತೆ. ಪ್ರಿಂಟ್ಔಟ್ ತೊಗೊಂಡು BOE ಸಿಗ್ನೇಚರ್ ಆರ್ DDPI ಅವ್ರ ಸಿಗ್ನೇಚರ್ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ರೂರಲ್ ಸ್ಟಡಿ ಸರ್ಟಿಫಿಕೇಟ್. ಸೊ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತಂದರೆ ಏನು, ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಏನೂ ಇಲ್ಲ. ರೂರಲ್ ಕ್ಯಾಟಗರಿ ನೀವು ಸಪೋಸ್ ಅಪ್ಲೈ ಮಾಡಿದರೆ ಆ್ಯಂಡ್ ನೀವು ರೂರಲ್ನಲ್ಲೇ ಓದಿದರೆ, ರೂರಲ್ ಪ್ಲೇಸ್ನಲ್ಲೇ ಓದಿದರೆ, 1st ಸ್ಟ್ಯಾಂಡರ್ಡ್ to 10th ಸ್ಟ್ಯಾಂಡರ್ಡ್ ನೀವು ರೂರಲ್ ಪ್ಲೇಸ್ನಲ್ಲೇ ಓದಿದರೆ ಸೊ ನೀವೊಂದು ಸರ್ಟಿಫಿಕೇಟ್ ತೊಗೋಬೇಕಾಗತ್ತೆ. ಆ್ಯಂಡ್ ಅದು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಸೈನ್ ಮಾಡಬೇಕಾಗುತ್ತೆ ಅದ್ರ ಮೇಲೆ. ಆ್ಯಂಡ್ ಅದ್ರ ಮೇಲೆ BEO ಸಿಗ್ನೇಚರ್ ಕೂಡ ತೊಗೋಬೇಕಾಗುತ್ತೆ. ಸೊ ನೀವು ಸಪೋಸ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಆಗಿದ್ರೂ ನೀವು ಕೂಡ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ತಹಸೀಲ್ದಾರ್ ಇಂದ ಏನು ನೀವು ಇಶ್ಯೂ ಮಾಡಿರ್ತಾರೆ ಅದ್ರ ಜೊತೆ ಈ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನು ಕನ್ಫ್ಯೂಷನ್ ಇಲ್ಲ. ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತಂದರೆ ಇನ್ ರೂರಲ್ ಪ್ಲೇಸಸ್ ನೀವು ಓದಿದ್ರೆ 1st to 10th ಸ್ಟ್ಯಾಂಡರ್ಡ್ ಅದನ್ನು ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಗೇನ್ ನಾವು ಹೇಳಿದ್ದೀವಿ, ನೀವು ಯಾವುದೇ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಅಪ್ಲೈ ಆಗುತ್ತೆ ನೀವೆಲ್ಲರೂ ತಹಸೀಲ್ದಾರ್ ಆಫೀಸಿಂದ ಇದನ್ನು ತೊಗೋಬೇಕಾಗುತ್ತೆ. ಆ್ಯಂಡ್ ಸಪೋಸ್ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಕೋಟಾನಲ್ಲಿ ಅಪ್ಲೈ ಮಾಡಿದರೆ ದ್ಯಾಟ್ ಈಸ್ ಅಂಡರ್ ಆರ್ಟಿಕಲ್ 371J ಅಂಡರ್ ನೀವೇನಾದರೂ ಈ ಕೋಟಾನಲ್ಲಿ ಅಪ್ಲೈ ಮಾಡಿದರೆ ನೀವು ಈ ಸರ್ಟಿಫಿಕೇಟ್ ಅಸಿಸ್ಟೆಂಟ್ ಕಮಿಷನರ್ ಇಶ್ಯೂ ಮಾಡ್ತಾರೆ. ಸೊ ಅವ್ರ ಹತ್ರ ಈ ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ಕ್ಲಿಯರ್ ಇದೆ, ದಿಸ್ ವಿಲ್ ಬಿ ಇಶ್ಯೂಡ್ ಬೈ ದಿ ಅಸಿಸ್ಟೆಂಟ್ ಕಮಿಷನರ್. ಸೊ ಅಲ್ಲಿ ಹೋಗಿ ನೀವು ಈ ಸರ್ಟಿಫಿಕೇಟ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಅವ್ರ ಪೇರೆಂಟ್ಸ್ ಹೋಮ್ ಟೌನ್ ಸರ್ಟಿಫಿಕೇಟ್ ಅಥವಾ ಪೇರೆಂಟ್ಸ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ಕ್ಯುಮುಲೇಟಿವ್ ರೆಕಾರ್ಡ್ಸ್, ಪೇರೆಂಟ್ಸ್ ಮಾರ್ಕ್ಸ್ ಕಾರ್ಡ್, ಈ ಥರ ಈ ಕ್ಯಾಂಡಿಡೇಟ್ಸ್ ಯಾರಾದರೂ ಗವರ್ಮೆಂಟ್ ಸೀಟಿಗೆ ಅಪ್ಲೈ ಮಾಡ್ತಾ ಇದ್ದರೆ ಈ ಪೇರೆಂಟ್ಸ್ ಸರ್ಟಿಫಿಕೇಟ್ ಮೇಲೆ ಬೇಸ್ಡ್ ಆನ್ ದಿ ಪೇರೆಂಟ್ಸ್ ಸರ್ಟಿಫಿಕೇಟ್ ನೀವೇನಾದರೂ ಅಪ್ಲೈ ಮಾಡ್ತಿದ್ರೆ ಪೇರೆಂಟ್ಸ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇವೇನು ಅವ್ರದ್ದೇನು ಸರ್ಟಿಫಿಕೇಟ್ಸ್ ಇರುತ್ತೆ ಅದನ್ನು ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೊರನಾಡು ಆರ್ ಗಡಿನಾಡು ಸ್ಟೂಡೆಂಟ್ಸ್ ಆಗಿದ್ದರೆ ಹೊರನಾಡು ಆರ್ ಗಡಿನಾಡು ಕನ್ನಡಿಗಸ್ ಕ್ಲಾಸ್ C and B ಅಂಡರ್ ನೀವು ಬರ್ತಾ ಇದ್ದರೆ, ನಿಮ್ಮ ಮದರ್ ಟಂಗ್ ಅದು ಆಗಿತ್ತು, ನೀವು ಆ ಅಂಡರ್ ಬರ್ತಾ ಇದ್ದರೆ ನೀವು ಒಂದು ಅಫಿಡೇಟ್ ತೊಗೋಬೇಕಾಗುತ್ತೆ. ವೇರ್ ಯು ವಿಲ್ ಕ್ಲೇಮ್ ದಟ್ ನೀವು ಹೊರನಾಡು ಆ್ಯಂಡ್ ಗಡಿನಾಡು ಕನ್ನಡಿಗಸ್ ಇದ್ದೀರಾ ಅಂತೇಳಿ ನೀವು ಕ್ಲೇಮ್ ಮಾಡ್ಬೋದು. ಸೊ ಈ ಅಫಿಡೇಟ್ ನೀವು ಒಂದು ತೊಗೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ನಿಮ್ಮದು ID ಕಾರ್ಡ್. ಸೊ ನಿಮ್ಮದು ID ಕಾರ್ಡ್ನ ಇಶ್ಯೂ ಮಾಡಿರ್ತಾರೆ
ಕೊಟ್ಟಿರ್ತಾರೆ ಬೈ ಜುಡಿಷಿಯಲ್ ಡೆಪ್ಯೂಟಿ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಒಂದು ಲೈಕ್ ನಿಮ್ದು ID ಕಾರ್ಡ್ ಇಶ್ಯೂ ಮಾಡಿರ್ತಾರೆ, ಆ ID ಕಾರ್ಡ್ನ ಕ್ಯಾರಿ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನೀವು ಕ್ಯಾರಿ ಮಾಡಬೇಕಾಗಿರೋ ಡಾಕ್ಯುಮೆಂಟ್ಸ್. ನಿಮ್ಮದು ಫೀ ಚಲನ್ ರಿಸಿಪ್ಟ್ ಇರುತ್ತೆ, ಸೊ ಅದನ್ನು ತಗೊಂಡು ಹೋಗಿ. ಸೊ ಇಲ್ಲಿ ಅಗೇನ್ ಸ್ಟೂಡೆಂಟ್ಸ್ ಕ್ವೆಶನ್ ಮಾಡ್ತಾ ಇದ್ದಾರೆ ಯಾವ ಫೀ ರಿಸಿಪ್ಟ್ ಅಂತ ಹೇಳಿ. ಆಮೇಲೆ ನಮ್ಮ ಹತ್ರ ಇಲ್ಲ, ಕೆಲವೊಂದು ಸ್ಟೂಡೆಂಟ್ಸ್ ಕಳೆದೋಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಈಗ ಫಸ್ಟ್ ಬಂದ್ಬಿಟ್ಟು ಯಾವ ಫೀಸ್ ರಿಸಿಪ್ಟ್ ಅಂತಂದರೆ, ನೀವು ಚಲನ್ ಏನು ಕಟ್ಟಿರ್ತೀರಾ, ಸೊ ಆ ಚಲನ್ ರಿಸಿಪ್ಟ್ ಇತ್ತು ಅಂತಂದರೆ ನೀವು ಬ್ಯಾಂಕ್ನಲ್ಲಿ ಹೋಗಿ ಕಟ್ಟಿದ್ರೆ ಆ ಚಲನ್ ಇರುತ್ತೆ ನಿಮ್ಮ ಹತ್ರ. KCET ಏನು ಅಪ್ಲೈ ಮಾಡಿರ್ತೀರಿ ಅಲ್ಲ, ಆ ಚಲನ್ ತೊಗೊಂಡು ಹೋಗಬೇಕು. ಸೊ ಚಲನ್ ನಿಮ್ಮ ಹತ್ರ ಇದ್ದೇ ಇರುತ್ತೆ, ಆ ಚಲನ್ ತೊಗೊಂಡು ಹೋಗಿ. ಆ್ಯಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಸಪೋಸ್ ನೀವು ಆನ್ಲೈನ್ ಪೇ ಮಾಡಿದರೆ ನಿಮ್ದೇನು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದರ ಥರ್ಡ್ ಪೇಜ್ ಲಾಸ್ಟ್ ಎಂಡಿಗೆ ನಿಮ್ಮದು ಡೀಟೇಲ್ಸ್ ಕೊಟ್ಟಿರ್ತಾರೆ, ಅಕೌಂಟ್ ಡೀಟೇಲ್ಸ್, ಫೀ ಡೀಟೇಲ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಅದನ್ನೇ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ನೀವೇನು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಸೊ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಜಸ್ಟ್ ಟರ್ನ್ ಮಾಡಿ, ನೀವು ಆನ್ಲೈನ್ ಪೇ ಮಾಡಿದರೆ ಜಸ್ಟ್ ಥರ್ಡ್ ಪೇಜಿಗೆ ಹೋಗಿ ಲಾಸ್ಟಿಗೆ ಕೊಟ್ಟಿರ್ತಾರೆ ಫೀ ಡೀಟೇಲ್ಸ್, ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಿದ್ದರೆ ಓಕೆ. ಸಪೋಸ್ ಕೆಲವೊಂದು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ನಮಗೆ ಥರ್ಡ್ ಪೇಜ್ ಪ್ರಿಂಟ್ಔಟ್ ಬಂದಿಲ್ಲ ಅಂತೇಳಿ. ಸೊ ಬಂದಿಲ್ಲ ಅಂತಂದರೆ ಮತ್ತೊಂದು ಸಲ ಹೋಗಿ ಆ ಪ್ರಿಂಟ್ಔಟ್ ತೊಗೊಳ್ಳಿ. ನೀವೆಲ್ಲ ಅಪ್ಲೈ ಮಾಡಿರ್ತೀರಲ್ಲ ಆ ಸೈಬರ್ ಕೆಫೆಗೆ ಹೋಗಿ ನೀವು ಅದರದ್ದು ಪ್ರಿಂಟ್ಔಟ್ ತೊಗೊಳ್ಳಿ. ಸಪೋಸ್ ಆ ಪ್ರಿಂಟ್ಔಟ್ ಕೂಡ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಕೆಲವೊಂದು ಸ್ಟೂಡೆಂಟ್ಸು, ನಮ್ಮ ಹತ್ರ ಏನೂ ಇಲ್ಲ ಅಂತೇಳಿ ಹೇಳ್ತಾ ಇದ್ದೆ. ಸೊ ಆ ಸ್ಟೂಡೆಂಟ್ಸಿಗೆ ನಾನು ಇಲ್ಲೊಂದು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ, ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು. ಈ ಫಾರ್ಮ್ಯಾಟ್ನಲ್ಲಿ ನೀವೊಂದು ಟೈಪ್ ಮಾಡಿ ಡೀಟೇಲ್ಸ್ ಎಲ್ಲ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆ್ಯಂಡ್ ನಿಮ್ಮ ಹೆಸರು ಪೂರ್ತಿ, ಆ್ಯಂಡ್ ಇದರ ಮೇಲೆ BEO ಸಿಗ್ನೇಚರ್ BEO ಸಿಗ್ನೇಚರ್ ತಗೋಬೇಕು. ಸೊ BEO ಸಿಗ್ನೇಚರ್ ತಗೊಂಡ್ರೆ ಅದು ವ್ಯಾಲಿಡ್ ಆಗುತ್ತೆ. ಅದನ್ನು ಕೂಡ ನೀವು ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೋದು. ಸೊ ಇದು ಬಂದುಬಿಟ್ಟು ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ಬೇಕಂತೇಳಿ. ಸೊ ಎಲ್ಲ ಪೂರ್ತಿ ಕ್ಲಿಯರಾಗಿ ಹೇಳಿದ್ದಾನೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಎಷ್ಟು ಜೆರಾಕ್ಸ್ ಕಾಪೀಸ್ ತೊಗೊಂಡು ಹೋಗಬೇಕು ಅಂಥೇಳಿ. ಸೊ ಫಸ್ಟ್ ಬಂದುಬಿಟ್ಟು ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ಸೇ ತೊಗೊಂಡು ಹೋಗಬೇಕಾಗತ್ತೆ. ಸೆಕೆಂಡ್ 2 ಸೆಟ್ ಆಫ್ ಜೆರಾಕ್ಸ್ ಕಾಪೀಸ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ಎಲ್ಲ ಜೆರಾಕ್ಸ್ ಕಾಪೀಸ್ ಮೇಲೆ ಇನ್ಕ್ಲೂಡಿಂಗ್ ಫೀ ರಿಸಿಪ್ಟ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲದರ ಮೇಲೆ BEO ಆರ್ DDPI ಅವ್ರದ್ದು ಸಿಗ್ನೇಚರ್ ಬೇಕಾಗುತ್ತೆ. ಇಲ್ಲಾಂತಂದರೆ ಎನಿ ಗೆಜೆಟೆಡ್ ಆಫೀಸರ್ಸ್ ಇದ್ದರೆ ಅವ್ರದ್ದು ಸೀಲ್ ಆ್ಯಂಡ್ ಸಿಗ್ನೇಚರ್ ತೊಗೋಬೇಕಾಗತ್ತೆ. ಸೊ ಈ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಹೋಗಬೇಕಾಗತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ದ ಡಾಕ್ಯುಮೆಂಟ್ಸ್ ದಟ್ ಯು ಹ್ಯಾವ್ ಟು ಕ್ಯಾರಿ ಫಾರ್ ವೆರಿಫಿಕೇಷನ್ ಫಸ್ಟ್. ಆ್ಯಂಡ್ ಇದರ ಜೊತೆಲಿ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ಇವೆರಡು ಪಾಸ್ಪೋರ್ಟ್ ಸೈಜ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ವಿಚ್ ಶುಡ್ ಮ್ಯಾಚ್ ವಿತ್ ಯುವರ್ ID ಕಾರ್ಡ್. ನೀವು ಯಾವ ID ಕಾರ್ಡ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಸ್ವಲ್ಪ ಅದ್ರ ಜೊತೆ ಮ್ಯಾಚ್ ಆಗಬೇಕಾಗತ್ತೆ. ಸೊ ಪೂರ್ತಿ ಡಿಫ್ರೆಂಟ್ ಇದ್ದರೆ ಮತ್ತೆ ಪ್ರಾಬ್ಲಮ್ಮು. ಸೊ ಫೋಟೋಸ್ ಸ್ವಲ್ಪ ಮ್ಯಾಚ್ ಆಗೋ ಅಂಥ ಫೋಟೋಸ್ ತೊಗೊಂಡು ಹೋಗಿ. ಸೊ ತುಂಬ ಲೇಟೆಸ್ಟ್ ಫೋಟೋಸ್ ಮ್ಯಾಚ್ ಆಗ್ತಾ ಇಲ್ಲ ಅಂತಂದರೆ ಅದ್ರ ಜೊತೆ ಇನ್ನೊಂದು ಯಾವುದಾದ್ರೂ ID ಪ್ರೂಫ್ ಯಾವ್ದು ಮ್ಯಾಚ್ ಆಗುತ್ತೆ ಸೊ ಅದನ್ನು ತೊಗೊಂಡು ಹೋಗಿ. ಸೊ ಅಷ್ಟಕ್ಕೂ ಮೀರಿ ನಮ್ಮದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ ಫೋಟೋಸ್ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಯಾವ ಡಾಕ್ಯುಮೆಂಟ್ಸ್ ಇದೆ ಲೈಕ್ ಯಾವ್ದು ID ಪ್ರೂಫ್ ಮೇಲೆ ನಿಮ್ಮ ಫೋಟೋ ಇದೆ ಲೈಕ್ ಅದನ್ನು ತೊಗೊಂಡು ಹೋಗಿ, ಪರವಾಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ವೆರಿಫಿಕೇಷನ್ ಆದಮೇಲೆ ಅವರು 1 ಜೆರಾಕ್ಸ್ ಕಾಪಿ ಇಟ್ಕೋತಾರೆ ಆ್ಯಂಡ್ ನಿಮ್ದು ಎಲ್ಲ ಒರಿಜಿನಲ್ಸ್ ನಿಮಗೆ ವಾಪಸ್ ಕೊಡ್ತಾರೆ. ಸೊ ಎಲ್ಲ ಒರಿಜಿನಲ್ಸ್ ಆ್ಯಂಡ್ 1 ಸೆಟ್ ಆಫ್ ಜೆರಾಕ್ಸ್ ನಿಮ್ಮ ಹತ್ರ ಇರುತ್ತೆ, ಅದು ಎಮರ್ಜೆನ್ಸಿಗೋಸ್ಕರ. ಸೊ 2 ತೊಗೊಂಡು ನೀವು ಬರ್ಬೋದು. ಸೊ ಬಟ್ ರಿಮೆಂಬರ್ ಅಲ್ಲಿ ಏನು ಒಂದು ಅಪ್ಲಿಕೇಶನ್ ನಿಮ್ದು ಆದಮೇಲೆ ನಿಮಗೆ ಸೀಕ್ರೆಟ್ ಕೀ ಏನು ಕೊಡ್ತಾರೆ, ಲೈಕ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಏನು ಕೊಡ್ತಾರೆ, ಅದನ್ನು ಕೇರ್ಫುಲ್ಲಾಗಿ ಇಟ್ಕೊಂಡು ಬರಬೇಕಾಗುತ್ತೆ. ಆ್ಯಂಡ್ ಅವ್ರೇನು ವೆರಿಫಿಕೇಷನ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಕೊಡ್ತಾರೆ ಲಾಸ್ಟ್ ವೀಡಿಯೋನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ. ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಲೈಕ್ ನೀವು ಒಂದ್ಸಲ ಕ್ಲಿಯರ್ ಆಗಿ ಚೆಕ್ ಮಾಡಿಕೊಂಡು ಬರಬೇಕಾಗುತ್ತೆ ವೆದರ್ ದೇ ಹ್ಯಾವ್ ಗಿವನ್ ದಿ ರೈಟ್ ಇನ್ಫಾರ್ಮೇಷನ್ ಆರ್ ರೈಟ್ ಡೀಟೇಲ್ಸ್ ಕರೆಕ್ಟಾಗಿ ಎಂಟರ್ ಮಾಡಿದಾರೋ ಇಲ್ವೋ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಡೀಟೇಲ್ಸ್ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇಮಿಡಿಯೇಟಾಗಿ ಅಲ್ಲೇ ಕರೆಕ್ಷನ್ ಮಾಡ್ಕೊಳ್ಳಿ. ಯಾಕಂತಂದರೆ ನೀವು ಆಮೇಲೆ ಹೋದರೆ ಅದನ್ನು ಎಂಟರ್ಟೈನ್ ಮಾಡಲ್ಲ. ಲೈಕ್ ಪ್ರಿಂಟ್ ಔಟ್ಗೆ ಬರುವಾಗ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಸೊ ಎಲ್ಲ ಡೀಟೇಲ್ಸ್ ಏನೇನು ಬರುತ್ತೆ ಅಂತ ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ನಿಮ್ಮದು ಅಕ್ನಾಲೇಜ್ಮೆಂಟ್ ಸ್ಲಿಪ್ ಹೇಗಿರುತ್ತೆ ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದರೆ ನೋಡಿ ಇನ್ನೊಂದ್ಸಲ. ಸೊ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನೇನು ಹೇಗಿರುತ್ತೆ ಆ್ಯಂಡ್ ಏನೇನು ಚೆಕ್ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಇದು ಬಂದುಬಿಟ್ಟು ಡಾಕ್ಯುಮೆಂಟ್ ಡೀಟೇಲ್ಸ್ ಆಗಿತ್ತು, ನೀವೇನು ತೊಗೊಂಡು ಹೋಗಬೇಕು, ಹೇಗೆ ತೊಗೊಂಡು ಹೋಗಬೇಕು, ಯಾರು ಸಿಗ್ನೇಚರ್ ಮಾಡ್ಕೋಬೇಕು ಅಂತೇಳಿ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀನಿ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಈ ಥರ ಲೇಟೆಸ್ಟ್ ವಿಡಿಯೋಸ್ ವಿತ್ ಆಲ್ ಯುವರ್ ಡೌಟ್ ಕ್ಲಾರಿಫಿಕೇಶನ್ ಫಾರ್ ಆಲ್ ಯುವರ್ ಡೌಟ್ಸ್ ಈ ಥರ ವಿಡಿಯೋಸ್ ತೊಗೊಂಡು ನಾನು ಬರ್ತಾ ಇರ್ತೀನಿ.